ಯಾವುದೇ ಕಾರಣಕ್ಕೂ ನಾ ತಂದ್ರ ಪೇಪರ್ ಮಾತ್ರ ನೀವು ನೋಡಕ್ ಹೋಗ್ಬೇಡಿ. ಅವ್ರು ನೋಡಿದ್ರೆ ನಾ ಬೇರೆ ನೋಡ್ದಿರ ಇರ್ತಾರ. ಆದ್ರೆ ಇದ್ರಲ್ಲಿ ಬಂದಿರೋ ನ್ಯೂಸ್ ನ ಜಾಜೆಟ್ಗೆ ಓದಿದ್ರೆ ಅವ್ರ ಮೆಂಟ್ಲ ಬರ್ತಾರ ಕಣ. ಯಾವತ್ತ ಮೆಂಟ್ಲಾಗೋದು ಇವತ್ತ ಈಗ್ಲಾಗ್ಲಿ ಬಿಡ. ಡೋಂಟ್ ಟಾಕ್ ರಮೇಶ್. ಅಂತದ್ ಏನ್ ಬಂದಿದೆ? ಜಾಜೆಟ್ಗೆ ಅದನ್ನ ಹೇಳೋದಕ್ಕೆ ನನಗೆ ಧರ್ಮ ಸಂಕಟ ಆಗ್ತಿದೆ. ನಿನಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ನಾನೇ ಓದ್ತೀನಿ, ಕೊಡು. ನೀವೇ ಕೇಳ್ತಿದ್ರ ಅಂತ ಕೊಡ್ತಾ ಇದ್ದೀನಿ. ಜಾಜಿ ಮಹಾ ಸ್ವಾರ್ಥಿ. ಯಾರೋ ಸಕ್ಕತ್ತಾಗಿ ಬಂದಿಟ್ಬಿಟ್ಟಿದ್ದಾರೆ. ಕರೆಕ್ಟ್ ಆಗಿ ಬರ್ತಿದಾರೆ ಬಿಡ. ಆದ್ರೆ ನಾನು ಸ್ವಾರ್ಥಿ ಅಲ್ಲ. ಸ್ವಾರ್ಥಿ ಅಲ್ದೆ ಮತ್ತೇನೇನ್ರಿ? ಇಷ್ಟು ದಿವಸದವರೆಗೂ ಬರೀ ಮನೆಯವ್ರಿಗೆ ಮಾತ್ರ ನೀವು ಸ್ವಾರ್ಥಿ ಅನ್ನೋದು ಗೊತ್ತಿತ್ತು. ಈಗ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ನೋಡಿ ಅತ್ತೆ, ರಾಜಕೀಯದಲ್ಲಿ ನೆಟ್ಟ ಕಣ್ ಕೂಡ ಬಿಟ್ಟಿಲ್ಲ. ಆಗ್ಲೇ ಇವ್ರ ಯೋಗ್ಯತೆ ಏನು ಅನ್ನೋದು ಸರಿಯಾಗಿ ಉಗುರು ಬರ್ತಿದ್ದಾರೆ. ಅಲ್ಲಿಗೆ ನಮ್ಮ ಗಂಡುಗಳಿಗೆ ಉಂಚಿದ ಮಾನ ಮರ್ಯಾದೆ ಹೊಳೆಲಿ ಹುಣಸೆ ಉಂಚಿದಂಗ ಆಗೋಯ್ತಲ್ಲ. ಜಾಜಿಯವರೇ, ನೀವೇನು ಯೋಚನೆ ಮಾಡ್ಬಿಡಿ. ನೀವು ಒಳ್ಳೆಯವರು ಅಂತ ನಾವು ಎಲ್ಲಾರ್ಗು ಹೇಳ್ಕೊಂಡ್ ಬರ್ತೀವಿ. ಯಾರ್ಯಾರು ಹೇಳ್ತೀರಾ? ಮಸಾಲೆ ದೋಸೆ ಹೋಟ್ಲಿಗೆ ಯಾರ್ಯಾರು ದೋಸೆ ತನಕ ಬರ್ತಾರೋ ಅವ್ರು ಎಲ್ಲರಿಗೂ ಹೇಳ್ಬಿಡ್ತೀವಿ. ಕಡ್ಲೆಕಾಯಿ ಮಾರೋರು, ಹೂ ಮಾರೋರು, ತರಕಾರಿ ಮಾರೋರು, ಸಿಕ್ಕಾಗೆಲ್ಲ ಹೇಳ್ಬಿಡ್ತೀವಿ ಬಿಡಿ. ಆದ್ರೆ ನೀವ್ ಹೇಳೋ ಮಾತನ್ನ ಆ ರಾಜೇಶ್ವರಿ ನಂಬೇಕಲ್ಲ. ಸಾರಿ ಜಾಜತ್ಗೆ, ಆ ಗ್ಯಾರಂಟಿ ಮಾತ್ರ ನಾವು ಕೊಡಕ್ಕಾಗಲ್ಲ. ರೀ ಜಾಜಿ ಅವ್ರೆ, ಪೇಪರ್ ಅಲ್ಲಿ ನಿಮ್ ಬಗ್ಗೆ ತುಂಬಾ ಕೆಟ್ಟದಾಗಿ ಬರ್ದಿದ್ದಾರೆ ರೀ. ಇದನ್ನ ಓದ್ಬಿಟ್ಟು ನಮಗಂತೂ ನಾಚಿಕೆ ಆಗೋಯ್ತಪ್ಪ. ಇದನ್ನ ಹೇಗ್ ಸರಿಪಡಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ವೇ. ಒಂದ್ಸಲ ರಾಜೇಶ್ವರಿ ಅವ್ರಿಗೂ ಹೀಗೆ ಆಗಿತ್ತು. ಆಗ ಅವ್ರು ಏನ್ ಮಾಡಿದ್ಲು? ಟಿವಿ 10 ಅವ್ರನ್ನ ಮನೆಗೆ ಕರೆಸಿ ಸ್ಪೆಷಲ್ ಸಂದರ್ಶನ ಕೊಟ್ರು. ಮಾನ ಅವಮಾನ ಎರಡು ಬ್ಯಾಲೆನ್ಸ್ ಆಗೋಯ್ತು. ಟಿವಿಯಲ್ಲಿ ಏನೇನ್ ತೋರಿಸಿದ್ರು ಗೊತ್ತಾ? ರಾಜೇಶ್ವರಿ ಅವರು ಬೆಳಗ್ಗೆ ಎದ್ದಿದ ತಕ್ಷಣ ಯೋಗ ಮಾಡೋದೇನು, ದೇವ್ರ ಪ್ರಾರ್ಥನೆ ಮಾಡೋದೇನು, ಬಡ ಮಕ್ಕಳಿಗೆ ಬ್ರೆಡ್ ಹಾಲು ಕೊಡೋದೇನು. ಯಾಕಿನ್ನೂ ಮದ್ವೆ ಆಗಿಲ್ಲ ಅಂತ ಕೇಳಿದಕ್ಕೆ ನಾನು ಇನ್ನೂ ಸಮಾಜ ಸೇವೆ ಮಾಡ್ಬೇಕು, ನಮ್ಮ ಮಹಿಳಾ ಕಂತಲ್ಲಿ ನಾನು ಹೆಚ್ಚು ಸೇವೆ ಮಾಡೋದು ಅಂತ ಕೊಚ್ಕೊಂಡಿದ್ದು. ರಾಜ್ ಅವರೇ, ನನ್ಗನ್ಸ್ತಾ ಇದೆ ಪೇಪರ್ ನಲ್ಲಿ ನಿಮ್ ಬಗ್ಗೆ ಕೆಟ್ಟದಾಗ ಬರ್ತಿರೋದು ಆ ರಾಜೇಶ್ವರಿನೇ ಇರ್ಬೇಕು ಅಂತ. ನನ್ಗೂ ಅದೇ ಡೌಟ್. ಮೇಡ್ ಟು ಆರ್ಡರ್. ನೀವೇನಾದ್ರೂ ಟಿವಿ 10 ಅವ್ರನ್ನ ಕರೆಸಿ ಸಂದರ್ಶನ ಕೊಟ್ಟಿದ್ದೆ ಆದ್ರೆ ಈಗ ಹೋಗಿರೋ ಮಾನ ಇಮಿಡಿಯೇಟ್ ಆಗಿ ವಾಪಸ್ ಬಂದ್ಬಿಡುತ್ತೆ. ನಾನು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀನಿ. ನೋಡು ಜಾಜಿ ಅವರೇ, ನೀವು ಲೇಟ್ ಮಾಡಿದಷ್ಟು ನಿಮ್ಗೆ ತೊಂದರೆ ಆಗುತ್ತೆ. ಆದಷ್ಟು ಬೇಗ ಟಿವಿ 10 ಅವ್ರನ್ನ ಕರೆಸಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀವ್ ಹೇಗ್ ಸಮಾಜ ಸೇವೆ ಮಾಡ್ತೀರಾ ಅಂತ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಿ. ಅವಾಗ ನೀವೇನು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಕರೆಕ್ಟ್. ಪದ ಬಿಟ್ಲಾ? ಕಮ್ ಹಿಯರ್. ಹೇಳಿ ಜಾಜಿ ಅವರೇ. ಇಮಿಡಿಯೇಟ್ ಆಗಿ ಟಿವಿ 10 ಅವ್ರ ಜೊತೆ ಮಾತಾಡಿ ಇಂಟರ್ವ್ಯೂಗೆ ವ್ಯವಸ್ಥೆ ಮಾಡಿ. ತುಂತುನೇ ವ್ಯವಸ್ಥೆ ಮಾಡಕ್ಕಾಗುತ್ತಾ? ಇಲ್ಲಿ ಮಾನ ಮರ್ಯಾದೆ ಕಳ್ಕೊಂಡು ಕೂತಿದ್ದಾರೆ. ನೀವ್ ತಿನ್ನಕ್ ದುಡ್ಡು ಬೇಕೇನೋ? ಕೆಳಗಡೆ ಕಣ್ ತುಳಿದ್ರೆ ಅಪ್ಪಚ್ಚೆ ಆಗ್ಬಿಡ್ಬೇಕು. ಬೇಡ ಬೇಡ, ವ್ಯವಸ್ಥೆ ಮಾಡ್ತೀವಿ. ಜಾಜತ್ಗೆ ಟಿವಿ 10 ಅವ್ರು ಬಂದ್ರು. ನೋಡಿ ಅಲ್ಲೇ ಇದ್ದಾರೆ, ಕವರ್ ಮಾಡ್ಕೊಳ್ಳಿ. ನೋಡಿ, ನಮ್ಮನ್ನು ಸ್ವಲ್ಪ ಕವರ್ ಮಾಡ್ಕೊಳ್ಳಿ. ನಾವು ಬಂದಿರೋದು ಅವ್ರನ್ನ ಕವರ್ ಮಾಡೋದಕ್ಕೆ. ಸ್ವಲ್ಪ ಮಾತಾಡಿಸ್ಬೋದಾ? ಯಾವುದೇ ಕಾರಣಕ್ಕೂ ಇಲ್ಲ. ಇನ್ನು 1 ಗಂಟೆಗಳ ಕಾಲ ಅವ್ರು ಯಾರ ಹತ್ರ ಮಾತಾಡಲ್ಲ. ಯಾವ ಪುರುಷಾರ್ಥಕ್ಕಾಗಿ? ಲೋಕ ಕಲ್ಯಾಣಕ್ಕಾಗಿ. ಯಾವ ಲೋಕ? ಅದನ್ನ ಅವ್ರನ್ನೇ ಕೇಳ್ಬೇಕಾಗುತ್ತೆ. ಹೌದು, 1 ವಾರ ವಾಶ್ ಮಾಡ್ತೀವಿ, ಆವರೇಜ್ ತಗೊಂಡು ರೆಗ್ಯುಲರ್ ಕಾರ್ಯಕ್ರಮ ತಿಳ್ಕೊಳ್ತೀವಿ. ಯಾಕೆಂದ್ರೆ ಕೆಲವರು ಟಿವಿ ಕ್ಯಾಮ್ರಾ ನೋಡಿದಾಗ ಮಾತ್ರ ನಗ್ತಾರೆ, ಪೂಜೆ ಮಾಡ್ತಾರೆ, ಇನ್ನೊಬ್ರು ಸಹಾಯ ಮಾಡ್ತಾರೆ. ಕ್ಯಾಮ್ರಾ ಪಕ್ಕಕ್ಕೆ ಹೋದ್ ಕೂಡ್ಲೆ ಕಿರಿಕ್ ಪಾರ್ಟಿ ಆಗ್ಬಿಡ್ತಾರೆ. ನಮ್ ಜಾಗಕ್ಕೆ ಹಾಗೆಲ್ಲ ಅಲ್ಲ, ಅವ್ರು ಏನೇ ಮಾಡಿದ್ರು ನಿಜವಾಗ್ಲೂ ಮಾಡ್ತಾರೆ. ಗೊತ್ತಾಗುತ್ತೆ. ಜಾಜಿ ಅವರೇ, ನಾವು ಬೆಳಗ್ಗೆಯಿಂದ ನಿಮ್ ಕಾರ್ಯಕ್ರಮಗಳನ್ನ ಫಾಲೋ ಮಾಡ್ತಾ ಇದೀವಿ. ತುಂಬಾನೇ ಖುಷಿ ಆಯ್ತು. ನೀವು ನಿಮ್ ಇಡೀ ದಿನಾನ ಹ್ಯಾಕ್ ಕಳಿತೀರಾ? ಬೆಳಗ್ಗೆ ಬೇಗ ಎದ್ದು 1 ಲೋಟ ಬಿಸಿನೀರಿಗೆ ಜೇನುತುಪ್ಪ ಹಾಕಿ ಕುಡಿತೀನಿ. ಆಮೇಲೆ ಏರೋಬಿಕ್ಸ್ ಮಾಡ್ತೀನಿ. ಅದಾದ್ಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಬ್ರೆಡ್ಗೆ ಲೈಟ್ ಆಗಿ ಬಟರ್ ಜಾಮ್ ಹಾಕಿ ತಿಂದು ಅದನ್ನೇ ಬಡ ಮಕ್ಳಿಗೂ ಕೊಡ್ತೀನಿ. ಬೆಗ್ಗರ್ಸ್ ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡ್ತೀನಿ. ಸ್ಲಮ್ ಮಕ್ಳಿಗೆ ಸ್ಯಾಂಡಲ್ ಸೋಪ್ ಹಾಕಿ ಸ್ನಾನ ಮಾಡಿಸ್ತೀನಿ. ಓ, ರಾಯಚೂರಲ್ಲಿ ಮಾಡ್ತಿದ್ರಲ್ಲ ಆ ಟೈಪಾ? ನೋ, ನಂದೇ ಡಿಫ್ರೆಂಟ್ ಟೈಪ್. ಸರಿ ಮೇಡಮ್, ತುಂಬಾ ಖುಷಿ ಆಯ್ತು. ನಾವ್ ಆಗಾಗ ಈ ತರದ ಸರ್ಪ್ರೈಸ್ ವಿಸಿಟ್ ಕೊಡ್ತಾ ಇರ್ತೀವಿ.
ನೋ ಪ್ರಾಬ್ಲಮ್. Bye. ಬಾಯ್. ಏನಮ್ಮ ನನ್ನ ಮುದ್ದಿನ ಸೊಸೆ, ಅಡಿಗೆ ಶುರು ಮಾಡಿ ಅರ್ಧಕ್ಕೆ ನಿಲ್ಸಿದ್ಯಲ್ಲ, ಪೂರ್ತಿ ಮಾಡಬಾರ್ದ? ನಾನ್ ಯಾಕೆ ಅಡ್ಗೆ ಮಾಡ್ಬೇಕು ಅತ್ತೆ? ಇದೊಳಲ್ಲ ಚಂಪಾ, ಅವಳೇ ಮಾಡ್ತಾಳೆ. ಕ್ಯಾಮ್ರಾ ಇರೋರ್ಗು ಮಾತ್ರ ಅದೇ ಇವ್ರು ಡ್ರಾಮಾ. ಅಡ್ಗೆ ಮಾಡೋದಕ್ಕೆ ಅಂತ ಒಲೆ ಮೇಲೆ ಬಿಸಿರು ಇಟ್ಬಿಟ್ರೆ ಅಡ್ಗೆ ಆಗೋಗಲ್ಲ. ನಾಳೆ ಟಿವಿ 10 ಅವ್ರು ಬರ್ಲಿ, ಕ್ಯಾಮ್ರಾ ಇದ್ರೆ ಮಾತ್ರ ಇವ್ರಿಗೆ ಕೆಲ್ಸಗಳನ್ನೆಲ್ಲ ಮಾಡೋದು ಅಂತ ನಾನೇ ಹೇಳ್ತೀನಿ. ಚಂಪಾ, ಡೋಂಟ್ ಟಾಕ್ ರಬಿಶ್. ನಾನು ಅಡ್ಗೆ ಮಾಡೋದನ್ನ ಟಿವಿ 10 ಅವರು ನಾಳೆ ಶೂಟ್ ಮಾಡ್ತಾರಂತೆ. ಅದಕ್ಕೆ ನಾನು ಅಡ್ಗೆನ ನಾಳೆ ಮಾಡ್ತೀನಿ. ಇವತ್ತು ನೀನೇ ಮಾಡೆ. ಹಾಬಿ, ಬಿಸಿ ಬಿಸಿ ಕೆನೆ ಕಾಫಿ. ಅಲ್ಲ ಕಣ್ರಿ, ನೀವೇ ನನಗೆ ಕಾಫಿ ತಂದು ಕೊಡ್ತಾ ಇರೋದನ್ನ ನೋಡ್ತಾ ಇದ್ರೆ ನಮ್ಗೆ ಯಾಕೋ ಪಾಂಡ್ರಂಗ ಆಶ್ಚರ್ಯ ಆಗ್ತದೆ ಕಣ್ರಿ. ನೀವ್ ನನ್ನ ಸ್ವೀಟ್ ಹಬಿ ಅಲ್ವಾ, ಶುಗರ್ ಕೇನ್ ಹಬಿ ಅಲ್ವಾ? ಸಾಕು ನಿಲ್ಸ್ರಿ, ಬಿಟ್ರಿ ನೀವು ಮಾತಲ್ಲೇ ಕಬ್ಬಿನ ತೋಟ ಕಟ್ಬಿಡ್ತೀರಾ. ಏನ್ ಸಮಾಚಾರ? ಹಬಿ, ಇವತ್ ನಾನೇ ಕುಕ್ ಮಾಡ್ತಾ ಇದ್ದೀನಿ. ಕುಕ್ ಮಾಡಿ ಅದನ್ನ ಅತ್ತೆಯವ್ರಿಗೆ ಬಡಿಸಿ ಅಡ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ನಾನು ನೀವು ಲಾಂಗ್ ವಾಕ್ ಹೋಗೋಣ. ವಾಕಿಂಗ್ ಹೋಗಿ ಕಡ್ಲೆಕಾಯಿ ತಿಂತ ಸಂಪುಟ ವಿಸ್ತರಣೆ ಬಗ್ಗೆ ಟಾಕ್ ಮಾಡೋಣ. ಅದು ಈಗಾಗ್ಲೇ ಆಗೋಗ್ಬಿಟ್ಟಿದೆ. ನಾವು ಮೊದಲು ಈ ಸಂಸಾರ ವಿಸ್ತರಣೆ ಬಗ್ಗೆ ಕುರಿತು ಚರ್ಚೆ ಮಾಡ್ಬಿಡೋಣ. ಓ ಮೈ ಗಾಡ್, ಯು ನಾಟಿ. ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಲ್ಲಪ್ಪ. ಮೊದ್ಲು ಕುಕ್ಕಿಂಗು, ಆಮೇಲೆ ವಾಕಿಂಗು, ಆಮೇಲೆ ಟಾಕಿಂಗು. ಏನು ಯಜಮಾನ್ರೆ, ನೀವ್ ಇಷ್ಟೊಂದು ಖುಷಿ ಪಡೋ ಅವಶ್ಯಕತೆ ಇಲ್ಲ. ನಮ್ಮ ಹೆಂಡ್ರಿ ಇಷ್ಟೆಲ್ಲ ಮಾತುಗಳನ್ನು ಹೇಳಿದ್ಮೇಲೆ, ಇಂಥ ಮಾತುಗಳನ್ನು ಹೇಳಿದ್ಮೇಲೆ ನಾವು ಖುಷಿ ಪಡೆದಿರಕ್ಕಾಗತ್ತೇನೆ? ಅವ್ರು ಇಷ್ಟೆಲ್ಲ ಮಾಡ್ತಾ ಇರೋದು ನಿಮ್ಗೋಸ್ಕರ ಅಲ್ಲ, ಅಲ್ಲಿ ನೋಡಿ ಆ ಕ್ಯಾಮ್ರಾಗೋಸ್ಕರ. ಏನಾಯ್ತು? ಒಗ್ಗರಣೆ ಹಾಕ್ತೆ, ಅದು ಮುಖಕ್ಕೆ ಸಿಡಿದ್ಬಿಟ್ಟಿದೆ. ನಾನು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ ಬರ್ತೀನಿ. ಏನಾಯ್ತು? ಅದು ನಮ್ಮ ಹೆಂಡ್ರು ಅಡ್ಗೆ ಮಾಡೋದಕ್ಕೆ ಅಂತ ಅಡ್ಗೆ ಮನೆಗೆ ಹೋಗಿದ್ರಲ್ಲ, ಕಾದೆಣ್ಣೆ ಮಖಕ್ಕೆ ಸಿಡಿದು ಬಿಡೋದಕ್ಕಂಡ್ರೆ ನೀವೇನೋ ಬೇಜಾರು ಮಾಡ್ಕೊಂಬಿಡಿ. ಪರವಾಗಿಲ್ಲ ಬಿಡಿ, ನಮ್ಗಿದು ಅಭ್ಯಾಸ ಆಗೋಗಿದೆ. ಟಿವಿ 10 ಅವ್ರು ಬರ್ತಾರೆ ಅಂದ್ರೆ ಸಾಕು, ಕ್ಯಾಮ್ರಾ ಮುಂದೆ ಅಡ್ಗೆ ಮಾಡೋದಕ್ಕೆ ರೆಡಿ ಆಗ್ಬಿಡ್ತಾರೆ. ನಾವ್ ಹೀಗೆ ಒಂದ್ ಮನೆಗೆ ಹೋದಾಗ ಆ ಮನೆ ಹೆಂಗ್ಸು ಮನೆ ಮಂದಿಗೆಲ್ಲ ನಾನೇ ಅಡ್ಗೆ ಮಾಡೋದು ಅಂತ ಕೊಚ್ಕೊಂಡಿದ್ದು. ಆಮೇಲೆ ನೋಡಿದ್ರೆ ಹೋಟೆಲ್ ನಿಂದ ಪಾರ್ಸೆಲ್ ತಂದಿರೋ ಪ್ಯಾಕೆಟ್ ಎಲ್ಲ ಸಿಕ್ತು. ನಾವ್ ಅದನ್ನ ಕ್ಲೋಸ್ ಅಪ್ ನಲ್ಲಿ ಶೂಟ್ ಮಾಡ್ಕೊಂಡು ಟೆಲಿಕಾಸ್ಟ್ ಮಾಡ್ಬಿಟ್ವಿ. ಇಲ್ಲ, ನಮ್ಮ ಹೆಂಡ್ರು ಆಟಾಡ್ತಾರಲ್ಲ, ಅವರೇ ಕೈಯಾರೆ ಅಡಿಗೆ ಮಾಡ್ಬಿಟ್ಟು ಮನೆ ಮಂದಿನೆಲ್ಲ ಕರೆದು ಖುಷಿಯಿಂದ ತಿನ್ನಿಸ್ಬಿಡ್ತಾರೆ ಅಷ್ಟೇ. ಏನು ಯಜಮಾನ್ರೆ, ಟಿವಿ 10 ಅವ್ರ ಮುಂದೆ ಸತ್ಯ ಹೇಳ್ಬೇಕಾಗುತ್ತೆ. ತೆಪ್ಪ ಒಳಗಡೆ ಹೋಗು, ನಾನು ಆಮೇಲೆ ಬಂದು ನೀನ್ ಮಾಡಿರೋ ಕೆನೆ ಕಾಫಿನ ಕುಡಿತೀನಿ. ಹೋಗು. ನಿಜವಾಗ್ಲೂ ಬರ್ತೀರಾ? ನಾ ಮಾತು ಕೊಟ್ಮೇಲೆ ಯಾವತ್ತು ತಪ್ಪಿದ್ದೀನಿ. ಹೋಗಿ ನಿಮಗೂ ಈ ಅಡ್ಗೆ ಒಳಗೂ ಯಾವ ರೀತಿ ಸಂಬಂಧ? ಸಂಬಂಧ ಅಂದ್ರೆ ಆ ಥರದ್ದೇನು ಸಂಬಂಧ ಇಲ್ಲ. ಅವಳು ಬಹಳ ವರ್ಷಗಳಿಂದ ನಮ್ಮನೇಲೆ ಇರೋದ್ರಿಂದ ಅವಳಿಗೆ ನನ್ನ ಮೇಲೆ ಒಂಥರ ಸದರ ಮತ್ತು ಸಲಿಗೆ. ಹಂಗಾಗಿ ಅವಳು ಹಿಂಗೆ ಅವಳ ಪಾಡಿಗೆ ಅವಳು ಇರ್ತಾಳೆ, ನನ್ನ ಪಾಡಿಗೆ ನಾನು ಇರ್ತೀನಿ. ಅಷ್ಟೇನಾ? ಅಯ್ಯೋ ಅಷ್ಟೇ ಅಲ್ಲ, ಇನ್ನೂ ಇದೆ. ಇನ್ನೂ ಇದ್ಯಾ? ಇಲ್ಲ, ಅಷ್ಟೇ ಅಂದ್ಮೇಲೆ ಅಷ್ಟೇ. ನೀನ್ ತಪ್ಪು ಜಾಗ ಖಾಲಿ ಮಾಡ. ತಿಂಡಿ ಕಾಫಿ ಅಷ್ಟೇನಾ, ಬೇರೆ ಏನು ಇಲ್ವಾ? ಹೋಗ್ತೀವಿ. ಗೊತ್ತಾಯ್ತು ಬಿಡಿ, ಇದಕ್ಕೆ ಇನ್ನೊಂದ್ ಸ್ವಲ್ಪ ಮಾತುಗಳನ್ನ ನಾವೇ ಪೋಣಿಸ್ಕೊಳ್ತೀವಿ. ಏನಾಯ್ತು? ರಾಜಕ್ಕೆ ಬಾಬಾ ಏನಾದ್ರು ರೂಮ್ ಬಂದಿದ್ರ? ಅಪ್ಪಿ ತಪ್ಪಿ ಬಂದಿದ್ರು ಅಂತ ಹೇಳಿ ಬೆಂಡತ್ತಿ ಬ್ರೇಕ್ ಹಾಕ್ಬಿಡ್ತೀನಿ. ನೋ. ಮತ್ತೆ ಗೋಡೆ ಮೇಲಿಂದ ಏನಾದ್ರು ಬಿತ್ತಾ? ನೋ. ಮತ್ ಯಾಕೆ ಕೂಕೊಂಡ್ರಿ? ವಿಟ್ಲಾ, ಡಾಕ್ಟರ್ ಶ್ಯಾಮಲಾಗೆ ಫೋನ್ ಮಾಡಿ ಜಾರ್ಜ್ಗೆ ಸ್ಕಿನ್ ಅಲರ್ಜಿ ಆಗಿದೆ, ಇಮಿಡಿಯೇಟ್ ಆಗಿ ಬನ್ನಿ ಅಂತ ಹೇಳೋ. ಸುಮ್ನೆ ಹೇಳಕ್ಕಾಗತ್ತಾ? ಹೇಳಿಲ್ಲ ಅಂದ್ರೆ ಕಪ್ಪಾಳಕ್ಕೆ ಹೊಡೆದು ಬಿಡ್ತೀನಿ. ಹಲೋ, ಡಾಕ್ಟರ್ ಶ್ಯಾಮಲಾ ಅವರ? ಐ ಎಂ ವಿಠಲ್ ಮೂರ್ತಿ MA, ಗಂಡುಗಳು ಅನ್ಸೋದು ಏಕೈಕ ಮನೆ ಅಳಿಯ. ಇಲ್ಲ ಮೇಡಮ್, ಬೆಟ್ಟದ ಮೇಲೆ ಮನೆ ಮಾಡೋರ್ಗು ನಮ್ಮ ಮಗು ಪ್ಲಾನ್ ಇಲ್ಲ. ಮೇಡಮ್, ನಮ್ಮ ಜಾಜತ್ಗೆ ಇದಾರಲ್ಲ, ಜಾಜತ್ಗೆ ಬರ್ತಾರಂತೆ. ಸರಿ, ನೀವ್ ಆಚೆ ಹೋಗಿ. ಜಾಜಿ ಅವರೇ, ನೀವ್ ಹೀಗ್ ಮುಖ ತುಂಬಾ ಸೆರಕ್ ಹೊತ್ಕೊಂಡ್ಬಿಟ್ರೆ ನಾನ್ ಹೇಗ್ ನಿಮ್ ಮುಖ ನೋಡ್ಲಿ, ಹೇಗ್ ಟ್ರೀಟ್ ಮಾಡ್ಲಿ? ಇಲ್ಲಿ ಸೆರಕ್ ತೆಗಿರಿ. ನೋ. ತೆಗಿರಿಪ್ಪ. ಏನಿದು ಮುಖ ಹೀಗಾಗ್ಬಿಟ್ಟಿದೆ? ಚಿಕ್ಕ ಮಕ್ಳೇನಾದ್ರೂ ನೋಡ್ಬಿಟ್ರೆ ಗಾಬರಿ ಪಟ್ಬಿಡ್ತಾರೆ ಅಷ್ಟೇ. ಚಿಕ್ಕ ಮಕ್ಕಳ ಕತೆ ಇರಲಿ, ನನಗೆ ಗಾಬರಿ ಆಗೋಯ್ತಲ್ಲೇ. ಒಳ್ಳೆ ಲಾಕ್ಷಸಿ ಥರ ಇದ್ದಾಳೆ. ನೀವು ಎಷ್ಟು ದಿನಗಳಿಂದ ಅಡ್ಗೆ ಮಾಡ್ತಾ ಇದ್ದೀರಾ? 1 ವೀಕಿಂದ ಅಡ್ಗೆ ಮಾಡ್ತಾ ಇದ್ದೀನಿ. ಒಗ್ಗರಣೆ ಹಾಕೋ ಟೈಮಲ್ಲಿ ಹೀಗಾಗೋಯ್ತು. ಮೇಡಮ್, ನಿಮ್ಗೆ ಅಲರ್ಜಿ ಆಗಿರೋ ವಿಷಯ ನಮಗ್ ಗೊತ್ತಾಯ್ತು. ಸ್ವಲ್ಪ ಹಾಗೆ ಇರಿ, ಶೂಟ್ ಮಾಡ್ಕೊಂಡ್ಬಿಡ್ತೀವಿ. ಕ್ಲೋಸ್ ಅಪ್ ನಲ್ಲಿ ಶೂಟ್ ಮಾಡ್ಕೊಳ್ಳಿಪ್ಪ. ಮೇಡಮ್, ಈ ತರ ಯಾಕಾಗತ್ತೆ?
ನೋಡಿ 1,00,000 ಜನರಲ್ಲಿ ಒಬ್ರಿಗೆ ಹೀಗಾಗತ್ತೆ. ಇಂಥವರೆಲ್ಲ ಸಮಾಜ ಸೇವೆ ಅದು ಇದು ಅಂತ ಬ್ಯುಸಿಯಾಗಿರ್ತಾರೆ, ರೆಸ್ಟೇ ತಗೊಳ್ಳೋದಿಲ್ಲ. ಬೇರೆಯವರ ಆರೋಗ್ಯದ ಬಗ್ಗೆ ಗಮನ ಮಾಡ್ತಾ ಮಾಡ್ತಾ ತಮ್ಮ ಆರೋಗ್ಯನೇ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಕೆಲವ್ರಿಗೆ ಇದು ವಾಸಿ ಆಗತ್ತೆ, ಇನ್ ಕೆಲವರಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಹಾಗಾದ್ರೆ ಇವ್ರಿಗೆ ವಾಸಿ ಆಗುತ್ತೋ ಇಲ್ಲೋ ಪರ್ಮನೆಂಟ್ ಆಗಿ ಹೀಗೆ ಉಳ್ಕೊಳ್ಳುತ್ತೋ? ಜಸ್ಟ್ ಅ ಮಿನಿಟ್, ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಓಕೆ. ಏನಾಯ್ತು? ಪ್ರಾಣ ಹೋಗೋಷ್ಟು ಸಿಕ್ಕಾಪಟ್ಟೆ ನೋವ್ತಾ ಇದೆ. ಓ, ಹಾಗಾದ್ರೆ ಇದು ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಅಯ್ಯೋ ಮಗನೇ, ಮದುವೆ ಆದಾಗಿಂದ ಇವಳ ಕಡೆಯಿಂದ ನಿನಗೆ ಒಂದು ಉಮ್ಮ ಇಲ್ಲ, ಚುಮ್ಮ ಇಲ್ಲ, ಮುತ್ತ ಇಲ್ಲ, ತುತ್ತ ಇಲ್ಲ, ಡಿಂಗ್ ಡಾಂಗ್ ಮನೆ ಹಾಳಾಗೋಗ್ಲಿ, ಒಂದು ಡೈ ಕುಟಿಂಗ್ ಬಂದಿಲ್ಲ. ಈಗ ಕೂತವಳೆ, ಇಂಥವಳ ಜೊತೆ ನೀನ್ ಹೇಗೋ ಸಂಸಾರ ಮಾಡ್ತೀಯ? ಮಿಸ್ಟರ್ ಪಾಂಡುರಂಗ ಅವರೇ, ನಿಮ್ ಹೆಂಡತಿ ಮುಖ ಈ ತರ ಆಗಿದೆಯಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹೇಳ್ತೀನಿ ಮೇಡಮ್, ನಾನು ಏನಾದ್ರು ಒಂದು ಹೇಳ್ತೀನಿ. ನೀಲ್ಗಿರಿ ಮರ, ಸ್ವಲ್ಪ ನನ್ನ ಕಡೆನೂ ಕಾನ್ಸಂಟ್ರೇಟ್ ಮಾಡೋ. ಅದು ನೋಡಿ ಮೇಡಮ್ ಅವರೇ, ನಾನು ಯಾವತ್ತೂ ಅವರ ಕೈಯನ್ನು ಹಿಡಿದು ಸಪ್ತಪದಿಯನ್ನು ತುಳಿದೇನೋ ಅಂದಿನಿಂದ ಅವರೇ ನನ್ನ ಹೆಂಡತಿ ಅಂತ ನಾನು ಡಿಸೈಡ್ ಮಾಡಿದ್ದ ಆಗೋಗ್ಬಿಟ್ಟಿದೆ. ಅವ್ರಿಗೆ ಅಲ್ಲಿ ಇಲ್ಲಿ ನಾನು ಜಾಗ ಕೊಟ್ಟಿಲ್ಲ ಕಣ್ರಿ, ಇಲ್ಲಿ ಜಾಗ ಕೊಟ್ಟಿದ್ದೀನಿ. ಬರೀ ಜಾಗ ಕೊಡೋದೇನು ಬಂತು, ಅವ್ರಿಗೋಸ್ಕರ ನಾನು ಈ ಜಾಗನ ಬೋಗಿಗೆ ಹಾಕೊಂಡ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಹಬಿ, ಐ ಲವ್ ಯು. ಗಂಡುಗಲಿ ವಂಶದ ಹಿರಿತಲೆಯಾದಂತಹ ಅತ್ತೆ ಶ್ರೀ ರಂಗಮ್ಮನವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಗಂಡುಗಲಿ ವಂಶದ ಸಭೆ ನಡೀತಾ ಇದೆ. ಅತ್ತೆಯವರೇ, ಸಭೆನ ಉದ್ದೇಶಿಸಿ ಒಂದೆರಡು ಅಣಿಮುತ್ತುಗಳನ್ನ ಹಂಗಂಗೆ ಉದುರಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ಗಂಡುಗಲ್ಲಿ ವಂಶದ ಸರ್ವ ಸದಸ್ಯರಿಗೂ ಸುಸ್ವಾಗತ. ನನ್ನನ್ನ ಅಧ್ಯಕ್ಷಣೆ ಮಾಡಿ ಇಲ್ಲಿ ಕೂರಿಸಿದ್ದಾಳೆ. ಇದು ಏನ್ ಚರ್ಚೆ ನಡೆಯುತ್ತೋ ನಮ್ಮ ಅಪ್ರಾಣಿಗೂ ನನಗೆ ಗೊತ್ತಿಲ್ಲ. ಏನೋ ಕರೆದಿದ್ದಾಳೆ, ನಾನು ಕೂತಿದ್ದೀನಿ ಅಷ್ಟೇ. ನಮಸ್ಕಾರ. ಅತ್ತೆಯವರಿಗೆ ಧನ್ಯವಾದಗಳು. ಈಗ ಸಮಾಜ ಸೇವಕಿ ಜಾಜಿ ಜಂಬಲ್ದೇನಿಯವರು ಉರ್ಫ್ ನಮ್ಮ ಜಾಜಿ ಅತ್ತಿಗೆಯವರು ತುಂಬಾ ಮುಖ್ಯವಾದ ವಿಷಯವನ್ನು ನಿಮ್ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಜಾಜಿ ಅತ್ತಿಗೆಯವರೇ, ಪ್ಲೀಸ್ ದಯವಿಟ್ಟು ಆ ವಿಷಯನ ಹಂಚ್ಕೋಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ರೇ ಜಾಜಿ ಜಂಬಲ್ದಿನಿಯವರೇ, ನಿಮ್ಮ ಜೀವಮಾನದಲ್ಲಿ ನೀವು ಯಾವತ್ತು ಕಣ್ಣೀರೇ ಹಾಕ್ದವ್ರಲ್ಲ, ಇವತ್ತು ಕಣ್ಣೀರು ಹಾಕ್ಬಿಟ್ಟು ಜನಗಳ ಕಣ್ಣಲ್ಲಿ ಯಾಕ್ರಿ ಕಣ್ಣೀರು ಹಾಕಿಸ್ತೀರಾ? ಅಳ್ಬೇಡಿ ಕಣ್ರಿ, ದಯವಿಟ್ಟು ಅಳ್ಬೇಡಿ ನೀವು. ಈ ಮನೆಗೆ ನಾನು ಬಿಗ್ ಸೊಸೆಯಾಗಿ ಬಂದು 4 ವರ್ಷ ಆಯ್ತು. ಆಗ್ಲಿಂದ ನನ್ನ ಹಬಿನ ನಾನು ಒಳ್ಳೆ ಹೆಂಡತಿ ತರ ನೋಡ್ಕೊಂಡಿಲ್ಲ, ಚಂಪುನ ತಂಗಿ ತರ ನೋಡ್ಕೊಂಡಿಲ್ಲ, ಪಲ್ಲುಗೆ ಒಳ್ಳೆ ಅತ್ತಿಗೆಯಾಗಿ ನೋಡ್ಕೊಂಡಿಲ್ಲ, ಅತ್ತೆಗೆ ಒಳ್ಳೆ ಸೊಸೆಯಾಗಿ ನಡ್ಕೊಂಡಿಲ್ಲ, ಬಿಟ್ಲನ್ನ ಚೆನ್ನಾಗಿ ನೋಡ್ಕೊಂಡೇ ಇಲ್ಲ, ಮದ್ದನ್ನ ಚೆನ್ನಾಗಿ ನೋಡ್ಕೊಂಡೇ ಇಲ್ಲ. ಜಾಜಿ ಅದ್ಕೆ ನೀವ್ ಹೀಗೆಲ್ಲ ಮಾತಾಡ್ರೆ ನಂಗೆ ತುಂಬಾ ಸಂಕಟ ಆಗುತ್ತೆ. ಇಲ್ಲೇ ಮಾಡ್ಕೊಂಬಿಟ್ಟಲ್ಲ. ದುಃಖನ ಕಂಟ್ರೋಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಜಾಜಿ ಅತ್ತಿಗೆ. ಆದ್ರೂ ನನ್ನ ಹಬಿ ನಾನ್ ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ, ನನ್ನ ಸಿಕ್ಕಾಪಟ್ಟೆ ಲವ್ ಮಾಡ್ತಾರೆ, ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳ್ತಾರೆ. ರೇ ಜಾತಿ ಜಂಬಲ್ದಿನಿಯವರೇ, ಒಂದು ವಿಷಯನ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ರಿ. ಏನದು ಹನಿ ಉದುರ್ತಾ ಇದೆ? ಹತ್ಬಿಟ್ಟೇನೋ ಅಬ್ಬಟ್ಟು ನೀನು ಹತ್ರ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತಾ. ರೇ ಜಾತಿ ಜಂಬಲ್ದಿನಿಯವರೇ, ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ರಿ. ನಾನು ಯಾವತ್ತು ನಿಮ್ಮ ಕೈಯನ್ನ ಹಿಡಿದ್ನೋ ಆವತ್ತೇ ನೀವೇ ನಮ್ ಸರ್ವಸ್ವ ಆಗ್ಬಿಟ್ರಿ ಕಣ್ರಿ. ಹಾ, ಏನು ಮನೆಯಲ್ಲಿ ಮೀಟಿಂಗ್ ನಡೀತಾ ಇದೆ? ಪರವಾಗಿಲ್ಲ, ಕೂತ್ಕೊಳ್ಳಿ, ಸೀಟು ಫಿಲಪ್ ಆಗ್ಲಿ. ಏನಿಲ್ಲ ಪಿಕ್ಚರ್ ತೋರಿಸ್ತಾವ್ರೆ, ಏನ್ ಬುಲ್ಬುಲ್ ಮಾತಾಡಕ್ಕಿಲ್ವಾ? ನನಗೆ ಯಾವತ್ತಾರು ಒಂದಿನ ಈ ರೀತಿ ಆಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಏನ್ ಮಾಡೋದು, ನನ್ ಫೇಟು, ನನ್ ಫೇಸು ಈ ರೀತಿ ಆಗೋಯ್ತು. ನನ್ ಮನ್ಸಲ್ಲಿ ಒಂದು ಆಸೆ ಇದೆ, ಅದನ್ನ ನೆರವೇರಿಸ್ಕೊಡ್ಬೇಕು ಅಂತ ಹಬಿನ ಈ ಸಭೆ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಸದಾಶಿವಂಗ ಅದೇ ಧ್ಯಾನ, ಅದೇನು ಅಂತ ಸರಿಯಾಗಿ ಕೇಳು. ಹಂಗ ಅದೇನು ಅಂತ ಹೇಳ್ರಿ. ಟೈಮ್ ಬಂದಾಗ ಹೇಳ್ತೀನಿ ಅಭಿ. ಇಲ್ಲಿಗೆ ಈ ಸಭೆ ಮುಕ್ತಾಯವಾಯ್ತು, ಎಲ್ರೂ ಅವ್ರವ್ರ ಮನೆಗೆ ಹೋಗ್ಬೋದು. ಪ್ಲೀಸ್. ಓಕೆ ಓಕೆ. ಪಾಂಡುರಂಗ ಅವರೇ, ಒಂದ್ ನಿಮಿಷ ಬನ್ನಿ ಇಲ್ಲಿ. ನಿಮ್ ಹೆಂಡತಿ ಮನ್ಸಲ್ಲಿರೋದನ್ನ ನನ್ನ ಹತ್ರ ಹೇಳಿದ್ದಾರೆ. ಅದು ನನಗೂ ಸರಿ ಅಂತ ಅನಿಸ್ತಾ ಇದೆ. ಅದೇನು ಅಂತ ಹೇಳಿ ನಾವೊಂದ್ಸಲ ಕೇಳಿಸ್ಕೊಂಡ್ರಮ್ಮ. ಏನಿಲ್ಲ, ನೀವ್ ಇನ್ನೊಂದು ಮದುವೆ ಮಾಡ್ಕೋಬೇಕಂತೆ. ಜಾತಿ ಜಂಬಲ್ದಿನಿಯವರೇ, ನಿಜವಾಗ್ಲೂ ನಾನು ಇನ್ನೊಂದು ಮದುವೆ ಆಗ್ಬೇಕಾ? ರೇ ಆಗಲ್ಲ ಕಣ್ರಿ. ಅದು ನೋಡಿ ಜಾತಿ ಜಂಬಲ್ದಿನಿಯವರೇ, ಅಲ್ಲ ಡಾಕ್ಟರ್ ಅಂತ ಸುಂದರ ತರುಣಿಯರು ಬಂದಾಗ ನಾನು ಚಂಗ್ಲಂಗ್ ಆಡ್ತೀನಿ, ಅದು ಅವ್ರು ಖುಷಿಗೊಳ್ಳಿ ಅಂತ. ಆದ್ರೆ ಪ್ರಮಾಣ ಮಾಡಿ ಹೇಳ್ತೀನಿ ಕಣ್ರೆ, ನನ್ನ ಮನ್ಸಿನ ತುಂಬಾ ನೀವೇ ಆವರ್ಸ್ಕೊಂಡ್ಬಿಟ್ಟಿದ್ರ, ನೀವೇ ನನಗೆ ಸರ್ವಸ್ವ ಕಣ್ರಿ. ಬಿ, ನನ್ನ ಆಸೆನ ನೆರವೇರಿಸಬೇಕಾಗಿದ್ದು ನಿಮ್ ಕರ್ತವ್ಯ. ನಾನೇ ಹೆಣ್ಣನ್ನ ನೋಡ್ತೀನಿ, ನೀವು ಸುಮ್ಮನೆ ಮ್ಯಾರೇಜ್ ಆಗ್ಬೇಕು ಅಷ್ಟೇ. ಮಗನೇ, ನಿನ್ನ ಹೆಂಡತಿಗೆ ಈಗಲಾದ್ರೂ ಬುದ್ಧಿ ಬಂತಲ್ಲ. ಇದೇ ಬುದ್ಧಿ 4 ವರ್ಷದ ಹಿಂದೆ ಬಂದಿದ್ದಲ್ಲೇ ಮನೆ ತುಂಬಾ ಮಕ್ಕಳು ಓಡಾಡ್ತಾ ಇರ್ತಿದ್ರು.
ಇಲ್ಲ ಮಾತ್ರ ಶ್ರೀರಂಗಮ್ಮ, ಜಾಜಿ ಜಂಬಲ್ದಿಂದ ಅವ್ರನ್ನಲ್ದೆ ಬೇರೆ ಇನ್ಯಾರನ್ನು ಹೆಂಡತಿ ಅಂತ ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನೀನು ಗಂಡುಗಲಿ ವಂಶದ ತುಂಡು ಅನ್ನೋದನ್ನು ಮಲಿಬಾರ್ದು. ಡಾಕ್ಟರ್ ಇದೇ ಮಾತು ಹೇಳ್ತಿದ್ದಾಳೆ, ನಿನ್ನ ಹೆಂಡತಿನೂ ಇದೇ ಮಾತು ಹೇಳ್ತಿದ್ದಾಳೆ, ನಾನು ಇದೇ ಮಾತು ಹೇಳ್ತಾ ಇದ್ದೀನಿ. ತಾಯಿ ಮಾತನ್ನ ಪಾಲಿಸಬೇಕಾದ್ದು ಮಗನ ಕರ್ತವ್ಯ. ನೀನು ಈ ವಂಶನ ಬೆಳೆಸೋದಕ್ಕೋಸ್ಕರ ಆಗ್ಲೂ ಇನ್ನೊಂದು ಮದುವೆ ಆಗ್ಲೇಬೇಕು. ಅತ್ತೇವ್ರೆ, ಈ ಹುಡುಗಿ ಚೆನ್ನಾಗಲ್ವಾ? ಅಳಿಯಂದಿಲೆ, ಬರೀ ವಯಸ್ಸಾದವಳ ಫೋಟೋನೇ ತೋರಿಸ್ತಿರಲ್ಲ, ನಿಮಗೇನ್ ಟೇಸ್ಟೇ ಇಲ್ವಾ? ಅತ್ತವ್ರೆ, ನನಗೆ ಟೇಸ್ಟ್ ಇರೋದಕ್ಕೆ ನಿಮ್ಮ ಮಗಳನ್ನ ಪಟ್ಟಾಯಿಸಿ ಮದುವಾಗಿರೋದು. ನನ್ನ ಕಳ್ಮ. ರಂಗತ್ತೆ, ಈ ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ವಾ? ಹೋದ್ಸಲ ನಿನ್ನ ನೋಡಕ್ ಬಂದು ನಿನಗೆ ಮಕ್ ಉಗಿತಲ್ಲ, ಆ ಹುಡುಗಿ ಇದು. ಅದು ಸರಿ, ಈಗ ಹುಡುಗಿ ನೋಡ್ತಿರೋದು ಯಾರಿಗೆ? ನನಗೆ ತಾನೇ? ನನ್ನ ಮಗನಿಗೆ. ಮಾತ್ರ ಶ್ರೀರಂಗಮ್ಮನವರೇ, ಅಲ್ಲ ನಮ್ಮನ್ನ ಒಂದು ಮಾತು ಕೇಳಿದ್ರೆ ಈ ತರದ ಕಾರ್ಯ ಕೈ ಹಾಕಿದ್ರಲ್ಲ, ಸರಿನೇನ್ರಿ ಇದು? ಏನ್ ಯಜಮಾನ್ರೆ, ನನ್ ಕುತ್ತಿಗೆಗೆ ತಾಳಿನಾದ್ರೂ ಕಟ್ಟಿ ಇಲ್ಲ ಈ ಹಗ್ಗನಾದ್ರೂ ಕಟ್ಟಿ. ನಿನ್ ಯಾಕೋ ತುಂಬಾ ಅತಿ ಆಯ್ತು ಕಣೆ. ಮತ್ತೇನೇನ್ ಯಜಮಾನ್ರೆ, ನಾನು ಎಷ್ಟು ವರ್ಷದಿಂದ ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಅಂತ ಕೇಳ್ತಾನೆ ಇದ್ದೀನಿ. ನನ್ನೇನ್ ಬಿಟ್ಟು ಬೇರೆ ಹುಡುಗಿ ಫೋಟೋ ನೋಡ್ತಾ ಇದ್ರಲ್ಲ, ಇದು ಸರಿನಾ? ಕರೆಕ್ಟ್ ಆಗಿ ಹೇಳ್ದೆ ಚಂಪಾ. ನೀನು ನನ್ನ ಹಬಿನ ಮದ್ವೆ ಆಗೋದಕ್ಕೆ ನಂದು ಅಭ್ಯಂತರ ಏನೂ ಇಲ್ಲ. ನಿಜ ಹೇಳ್ತಾ ಇದ್ದೀರಾ? ಹೌದು ತಂಗಿ. ತಂಗಿ ಅಕ್ಕ ತಂಗಿ ಒಂದಾದ್ರೂ ಅಂದ್ಮೇಲೆ ಪಾಂಡುರಂಗನಿಗೆ ಕಾದಿದ್ದೆ. ಅಭಿ, ನಾಳೆನೆ ನಿಮ್ಮಿಬ್ರಿಗೂ ಎಂಗೇಜ್ಮೆಂಟ್. ಅದಕ್ಕೆ ಬಾರ ನಾಯಿ. ಡಾಕ್ಟರ್ ಶ್ಯಾಮಲಾ ಈ ಮಾತುಗಳನ್ನ ಕೊಟ್ಟಿದ್ದಾರೆ. ಒಂದು ತಿಂಗಳು ತಪ್ಪದೆ ತಗೋಬೇಕಂತೆ. ಆಮೇಲೆ ಕಾಯಿಲೆ ವಾಸಿ ಆದ್ರೂ ಆಗ್ಬೋದು ಅಂದ್ರು. ಏನು ಯಜಮಾನ್ರೆ, ಚಾಚಿ ಅಕ್ಕ ಇವತ್ತು ನಮ್ಮ ಎಂಗೇಜ್ಮೆಂಟ್ ಹೋಗಿ ಪ್ಯಾಂಟ್ ಪಿಚ್ಚಾಕಿ ಪಂಚೆ ಸುತ್ಕೊಂಡ್ ಬನ್ನಿ. ಬಿಟ್ಟು ಸಾಕು, ನನಗೆ ಪಂಚ ಸುತ್ತೋದಕ್ಕೆ ಕಾಯ್ತಾ ಇರ್ತಾಳೆ ಇವಳು. ಅದು ಜಾಸ್ತಿ ತಿಂದ್ರೆ ನೀವು ಒಂದು ತಿಂಗಳು ಈ ಮಾತ್ರೆಗಳನ್ನ ತಗೊಂಬಿಡಿ. ಅಷ್ಟ್ರ ಮೇಲೂ ಏನಾದ್ರೂ ವಾಸಿ ಆಗ್ಲಿಲ್ಲ ಅಂದ ಕಾಲಕ್ಕೆ ಅದ್ರ ಬಗ್ಗೆ ಬೇಕಿದ್ರೆ ಯೋಚನೆ ಮಾಡಿದ್ರೆ ಆಯ್ತು. ಅಭಿ, ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಮ್ಯಾರೇಜ್ ಆಗಿ ಅಂತ ನಾನೇ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಅಂತದ್ರಲ್ಲಿ ಮ್ಯಾರೇಜ್ ಆಗಕ್ಕೆ ನಿಮ್ಗೇನ್ರಿ ಪ್ರಾಬ್ಲಮ್? ಆಡೋ ಮಾತು ಅರ್ಥ ಮಾಡಬೇಡ್ರಿ. ನಮ್ಮ ಈ ಹೃದಯದಲ್ಲಿ ಆಗ್ತಕ್ಕಂಥ ತವಕ, ತಲ್ಲಣ, ವೈದಾಟ, ಹರಿದಾಟಗಳ ಬಗ್ಗೆ ನಿಮ್ಗೆ ಏನಾದ್ರು ಕಲ್ಪನೆ ಇದೆಯೇನ್ರಿ? ಎಲ್ಲರೂ ಸರಿಯಾಗಿ ಕೇಳಿಸ್ಕೊಡ್ರು. ಇನ್ನು ಒಂದು ತಿಂಗಳು ಈ ಮನೆಯಲ್ಲಿ ಯಾರಾದ್ರೂ ಮದುವೆ ಅನ್ನೋ ಪದ ಪ್ರಯೋಗ ಮಾಡಿದ್ದೆ ಆದ್ರೆ ಅವರ ಸ್ಥಿತಿ ಮಾಡ್ಬಿಡ್ತೀನಿ. ಏನ್ ಚಾಚಿ ಅಕ್ಕ, ಅದು ಇಷ್ಟೊತ್ತ ಲಗೇಜ್ ಎಲ್ಲ ಎತ್ಕೊಂಡು? ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆ? ನಾನ್ ಮನೇಲೆ ಇದ್ರೆ ಹಬಿ ನಿನ್ನ ಮ್ಯಾರೇಜ್ ಆಗಲ್ಲ. ನಾನ್ ಮನೆ ಬಿಟ್ಟು ಹೋದ್ರೆ ನನ್ನನ್ನ ಮರಿತಾರೆ, ನಿನ್ನ ಮ್ಯಾರೇಜ್ ಆಗ್ತಾರೆ. ಹೌದಾ? ಸರಿ, ಹಾಗಿದ್ರೆ ಯಾರಿಗೂ ಹೇಳಕ್ ಹೋಗ್ಬಿಡಿ. ಇದೇನಮ್ಮ ಲಗೇಜ್ ತಗೊಂಡು ಇಷ್ಟೊತ್ತು ಎಲ್ಲಿ ಕುಳಿತೆ? ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕೆ? ನಾನು ಇಲ್ಲೇ ಇದ್ರೆ ಹಬಿ ಚಂಪನ ಮ್ಯಾರೇಜ್ ಆಗಕ್ಕೆ ಒಪ್ಪಲ್ಲ. ಲೇ ಮಗನೇ, ಬಾರ ಇಲ್ಲಿ. ಯಾಕೆ ನಮ್ಮ ಪಪ್ಪ ಏನಾರು ನೆನಪಾಗ್ಬಿಟ್ನಾ? ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಬೆಳಗ್ಗೆ ಹೋಗೋದಿತ್ತಲ್ಲ, ಬಿಡು. ಟ್ರೈನ್ ಸಿಕ್ಕಾಬಿಟ್ರೆ ರಶ್ ಇರುತ್ತೆ, ಆಮೇಲೆ ಕಾಲ್ ತುಳ್ತು ಸಿಕ್ ಸತ್ತೋಗ್ಬಿಡ್ತೀಯಾ. ಈಗಲೇ ಹೋಗು. ಮಗನೇ, ತೀರ್ಥಯಾತ್ರೆಗೆ ಹೋಗ್ತಾ ಇರೋದು ನಾನಲ್ಲ ಕಣೋ, ನಿನ್ ಹೆಂಡತಿ ಮನೆ ಬಿಟ್ಟು ಹೋಗ್ತಿದ್ದಾಳೆ. ಜಾಜಿ ಜಂಬಲ್ದಿನಿ ಅವ್ರೆ, ಯಾಕ್ರೆ ಇಷ್ಟು ಬೇಗ ಇಷ್ಟೊಂದು ಬದಲಾಗ್ಬಿಟ್ರಿ? ನೋಡಿ, ನೀವು ಈ ತರ ಎಲ್ಲ ತೀರ್ಮಾನಗಳನ್ನ ತಗೊಂಡ್ರೆ ನಾನು ಬದುಕಿರಲ್ಲ, ಸತ್ತೋಗ್ಬಿಡ್ತೀನಿ ಅಷ್ಟೇ. ಹಬಿ, ಸಾಯ್ಬೇಕಾಗಿರೋಳು ನಾನು. ಯಾವ್ದೇ ಕಾರಣಕ್ಕೂ ನಿಮ್ ಬಾಯಿಂದ ಸಾಯ ಮತ್ ಬರ್ಬಾರ್ದು. ಮತ್ತೆ ಯಾಕ್ರಿ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ನಾನು ಇಲ್ಲೇ ಇದ್ರೆ ನನ್ ಮೇಲಿನ ಲವ್ ಇಂದ ನೀವು ಚಂಪನ ಮ್ಯಾರೇಜ್ ಆಗಕ್ಕೆ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ತಪ್ಪಿ ನಾನೇನಾದ್ರೂ ಇವಳನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ ಇಲ್ಲೇ ಇರ್ತೀರಲ್ವಾ? ಹಂಗಿದ್ರೆ ಮುಂದಿನ ತಿಂಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಇವಳನ್ನ ಭರ್ಜರಿಯಾಗಿ ಮದುವೆ ಆಗ್ಬಿಡ್ತೀನಿ. ಸರಿ, ಹಾಗಾದ್ರೆ ನಾಳೆನೆ ಟಿವಿ 10 ಅವ್ರನ್ನ ಕರೆಸಿ ಈ ವಿಷಯನ ಅನೌನ್ಸ್ ಮಾಡ್ತೀನಿ. ಮೇಡಮ್, ನಿಮ್ ತ್ಯಾಗ ಬುದ್ಧಿ ಬಗ್ಗೆ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ನೀವ್ ನಿಮ್ ಬಾಳನ್ನ ನಿಮ್ ಮನೇಲಿರೋ ಕೆಲಸದೊಳಗೆ ಧಾರೆ ಇರೋದ್ ಕೊಡ್ತಾ ಇದೀರಂತೆ. ಒಂದು ಸಣ್ಣ ಕರೆಕ್ಷನ್. ಅವಳು ಈ ಮನೆ ಕೆಲಸದವಳಲ್ಲ, ನನ್ನ ಬಾಡಿಗೆ ತಂಗಿ. ಚಂಪಾ ಒಂದ್ಸಲ ಜೈ ಅಂದ್ರೆ 1000 ಜನ ಅವಳ ಹಿಂದೆ ವೈ ಅನ್ಕೊಂಡ್ ಬರ್ತಾರೆ. ನೀವ್ ಈ ನಿರ್ಧಾರ ತಗೊಳ್ಳೋದಕ್ ಕಾರಣ ಏನು? ನನ್ನ ಆರೋಗ್ಯ ಸರಿ ಇಲ್ಲ. ಇನ್ನ 2 ತಿಂಗಳಲ್ಲಿ ನನ್ನ ಜೀವ ಮೇಲಕ್ಕೆ ಹೋಗುತ್ತೆ ಅಂತ ಮೇಲಿನ ಡಾಕ್ಟರ್ ಹೇಳಿದ್ದಾರೆ. ನಾನು ಸತ್ಮೇಲೆ ನನ್ನ ಬಾಡಿನ ಮೆಡಿಕಲ್ ಕಾಲೇಜಿಗೆ ಕೊಟ್ಬಿಡಿ. ಹಬಿ ಚಂಪಾ ಇಬ್ರು ಮ್ಯಾರೇಜ್ ಆಗ್ಬೇಕು. ರಾಜೇಶ್ವರಿ ಚೆನ್ನಾಗಿರ್ಬೇಕು. ನಮ್ಮ ಮಹಿಳಾ ಸಂಘ ತುಂಬಾ ಚೆನ್ನಾಗಿರ್ಬೇಕು. ಇದೇ ನನ್ನ ಕಡೆ ಆಸೆ. ಮೇಡಮ್, ನಿಮಗೆ ಇಷ್ಟು ದೊಡ್ಡ ಗುಣ ಇದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ನಾವ್ ಇದನ್ನ ಖಂಡಿತ ಟೆಲಿಕಾಸ್ಟ್ ಮಾಡ್ತೀವಿ. ಮತ್ತೆ ಈ ಆರ್ಟಿಕಲ್ ನ ಪೇಪರ್ನವ್ರಿಗೆ ಕಳಿಸ್ಕೊಡ್ತೀವಿ. ನಾವಿನ್ ಬರ್ತೀವಿ ಮೇಡಮ್. ಥ್ಯಾಂಕ್ ಯು.
ಅಭಿ ಇನ್ನು 1 ಮಂತ್ ಅಲ್ಲಿ ನೀವು ಚಂಪನ ಮ್ಯಾರೇಜ್ ಆಗ್ಬೇಕು. ಕಮಿಟ್ ಆಗಿದ್ದೀರಾ ಮರಿಬೇಡಿ. ರೇ ಅಲ್ಲ ಅದು ಏನು ಯಜಮಾನ್ರೆ ಮದ್ವೆ ಬಟ್ಟೆಗಳೆಲ್ಲ ತಗೊಳ್ಳೋದಿಕ್ಕೆ ನಾಳೆನೆ ಹೋಗೋಣ. ನಾಳೆ ಮಂಗಳವಾರ ಕಣೆ, ಏನ್ ಯಾವತ್ತಂದ್ರೆ ಅವತ್ತು ಹೋಗಿ ಎಲ್ಲ ತಗೊಂಬರಕ್ಕಾಗತ್ತೆ? ಪುರೋಹಿತರ ಹತ್ರ ಹೋಗೋಣ, ಅದೇನ್ ಮುಹೂರ್ತ ಅದೇನ್ ಶುಭಗಳಿಗೆ ಎಲ್ಲ ಕೇಳ್ಕೊಂಡು ಆಮೇಲೆ ಬೇಕಿದ್ರೆ ತರೋಣ. ಅಲ್ಲಿವರೆಗೂ ನೀನ್ ತಪ್ಪಗಿದ್ದು ಬಿಡು ಅಷ್ಟೇ. ಏನಪ್ಪ ಎಲ್ಲಾ ಪೇಪರ್ ಅಲ್ಲೂ ಜಾಜಿ ಎತ್ತಿದೆ ವಿಷಯ. ಜಾಜಿ ಜಂಬಲ್ ದಿನ್ನಿ, ನಿಸ್ವಾರ್ಥಿ, ಸಹೃದಯಿ, ತ್ಯಾಗಮಯಿ. ಇದು ಜಾಜಿ ಅವರ ದೊಡ್ಡ ಗುಣ. ಈ ಪೇಪರ್ ನಲ್ಲಿ ಬರ್ದಿರೋದೆಲ್ಲ ನೋಡ್ಬಿಟ್ರೆ ಜಾಜಿ ಅವರ ಆಶ್ಚರ್ಯದಿಂದ ಸತ ಬಿಡ್ತಾರಲ್ಲ. ಅಂತೂ ಕಡೆಗಾಲದಲ್ಲಾದ್ರೂ ಒಳ್ಳೆ ಹೆಸರು ಸಂಪಾದನೆ ಮಾಡಿದಲ್ಲ, ಅಷ್ಟು ಸಾಕು. ಲೇ ಚಂಪಾ, ನಮ್ಮ ಅಣ್ಣಯ್ಯ ಕೊಟ್ಟಿದ್ 1 ತಿಂಗಳು ಗಡುವು ಮುಗಿತಾ ಬಂತು ಕಣೆ. ಇನ್ನೊಂದು ವಾರದಲ್ಲಿ ನಮ್ಮ ಅಣ್ಣಯ್ಯನ ಮದ್ವೆ ಆಗ್ಲೇಬೇಕಾಗುತ್ತೆ. ಏನು ಯಜಮಾನ್ರೆ ಒಂದ್ ನಿಮಿಷ ಬರ್ತೀರಾ? ಏನೇ ಏನ್ ಕರೆದಿದ್ದ? ಮುಂದೆ ನಾನ್ ನಿಮ್ ಹೆಂಡತಿ ಆಗೋಳು, ಗೌರವ ಕೊಟ್ಟು ಮಾತಾಡ್ತೀನಿ. ನಾನು ಹೋಗಿ ಪುರೋಹಿತರನ್ನ ಭೇಟಿಯಾಗಿ ಬಂದಿದ್ದೀನಿ. ಬರೋ ಭಾನುವಾರ ತುಂಬಾ ಒಳ್ಳೆ ಮುಹೂರ್ತ ಇದೆಯಂತೆ. ನಾವಿಬ್ರು ಅವತ್ತೇ ಮದ್ವೆ ಆಗ್ಬಿಡೋಣ. ಅಣ್ಣಯ್ಯ, ಜಾಜಿ ಅತ್ತೆ ಆಸೆನ ಈಡೇರಿಸೋದಕ್ಕೋಸ್ಕರ ನಾನು ನಿನ್ ಚಂಪನ್ ಮದ್ವೆ ಆಗ್ಲೇಬೇಕು. ಬಲ್ಲು, ನಾನು ಇಲ್ಲೇ ಇರ್ಬೇಕಾರೆ ಚಂಪಾ ಹೇಗೆ ಮ್ಯಾರೇಜ್ ಆಗ್ತಾಳೆ? ಅಯ್ಯೋ, ನಿಮ್ ಮುಖ ಸರಿಯಾಗೋಯ್ತಾ? ಮುಂಚೆಯಿಂದನೇ ಸರಿಯಾಗಿತ್ತು. ಚರ್ಚೆ ಬರ್ತೀನಿ ಬ್ರೆ, ನಿಮಗೆ ಮುಖದ ಮೇಲೆಲ್ಲ ಕಲೆ ಆಗಿತ್ತಲ್ಲ, ನೀವೇ ಹೇಳ್ತಾ ಇದ್ರಿ ಅಭಿ ನಾನು ಸತ್ತೋಗ್ಬಿಡ್ತೀನಿ, ನೀವು ಚಂಪಾ ಚಮೇಲಿನ ಮದುವೆ ಆಗಿ ಚಂಪಾ ಚಮೇಲಿನ ಮದುವೆ ಆಗಿ ಅಂತ ಬಲವಂತ ಬೇರೆ ಮಾಡ್ತಾ ಇದ್ರಿ. ಅದಕ್ಕೊಂದು ಕಾರಣ ಇದೆ. ಜಾಜಿ ಮಹಾ ಸ್ವಾರ್ಥಿ ಅಂತ ರಾಜೇಶ್ವರಿಯಿಂದ ಆರ್ಟಿಕಲ್ ಕೊಟ್ಟಿದ್ಲಲ್ಲ, ಆ ಆರ್ಟಿಕಲ್ ನ ಬರ್ಸಿದ್ದು ಬೇರೆ ಯಾರು ಅಲ್ಲ, ಈ ಚಂಪನೆ. ಅದಕ್ಕೆ ನಾನೇನ್ ಮಾಡ್ದೆ ಗೊತ್ತಾ? ರಾಜೇಶ್ವರಿಗಿಂತ ಜಾಜಿನೇ ಗ್ರೇಟು, ನಿಸ್ವಾರ್ಥಿ ಅಂತ ಪ್ರೂವ್ ಮಾಡೋದಕ್ಕೆ ನಾನು ಮತ್ತೆ ನನ್ನ ಫ್ರೆಂಡ್ ಶ್ಯಾಮ್ಲಾ ಸೇರ್ಕೊಂಡು ಇಷ್ಟೆಲ್ಲ ನಾಟಕ ಮಾಡಿದ್ವಿ. ಲೇ ಚಂಪಾ, ಇನ್ನೊಂದ್ಸಲ ಈ ರೀತಿ ಮಾಡಿದ್ದೆ ಆದ್ರೆ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕಿಸ್ತೀನಿ.